ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಂಗ್ ಬ್ಯಾಕ್ ಅಂತಲೇ ಹೇಳ್ಬೋದು. ತುಂಬಾ ಡಿಲೇ ಆಗ್ತಿದೆ ವೀಡಿಯೋಸು. ಆದಷ್ಟು ಬೇಗ ಬೇಗ ಮಾಡೋಣ ಅಂದ್ಕೊತೀನಿ, ಬಟ್ ಆಗ್ತಿಲ್ಲ. ಇದು ಬಂದು ನಾವು ಲಾಸ್ಟ್ ವೀಕು ತಿರುಪತಿ ಹೋಗಿದ್ವಿ, ಅದ್ರದ್ದು ವ್ಲಾಗ್ ಆಗಿರುತ್ತೆ. ತಿರುಪತಿಯಲ್ಲಿ ತುಂಬಾ ರಶ್ ಇದೆ. ಅಲ್ಲಿ ಟಿಕೆಟ್ ಸಿಗೋದು ಕೂಡ ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಬಟ್ ಮುಂಚೆ ಆದರೂ ರಿಕ್ವೆಸ್ಟ್ ಮೇಲೆ ಹೋಗ್ಬೋದಿತ್ತು, ಬಟ್ ಈಗ ಆ ಥರ ಎಲ್ಲ ಆಗೋಲ್ಲ. ಮತ್ತು ನಾನು ನೋಡಿದ ಪ್ರಕಾರ ನಾನು ತುಂಬ ಇಯರ್ಸ್ ಆಗಿತ್ತು ತಿರುಪತಿಗೆ ಹೋಗಿ. ಅಂದರೆ ಆಲ್ಮೋಸ್ಟ್ ಒಂದು 10 ಇಯರ್ಸೇ ಆಗಿತ್ತು ಅನಿಸುತ್ತೆ. ಅಂದರೆ ಬೆಟ್ಟ ಹತ್ಕೊಂಡು ಹೋಗ್ತಿದ್ದೆ ನಾನು ಯಾವಾಗ್ಲೂ. ಸೊ ನನಗೆ ಅಂದರೆ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈ ಥರ ಟಿಕೆಟ್ಸು ಈ ಥರ ಫಾಲೋ ಮಾಡಬೇಕು ಅಂತ. ಈ ಸಲ ಬೆಟ್ಟ ಹತ್ತಕ್ಕಾಗಿಲ್ಲ, ಮಗು ಇದ್ದಿದ್ದರಿಂದ. ಸೊ ಡೈರೆಕ್ಟ್ ದರ್ಶನ ಮಾತ್ರ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದೆ. ಅಂದರೆ 1 ಇಯರ್ ಒಳಗಡೆ ಇರೋ ಮಕ್ಕಳಿಗೆ ಡೈರೆಕ್ಟಾಗೇ ಬಿಡ್ತಾರೆ ಅಂತ ಹೇಳ್ತಾರೆ. ನನ್ನ ಮಗುಗೆ ಆಲ್ರೆಡಿ 2 ಇಯರ್ಸ್ ಕಂಪ್ಲೀಟ್ ಆಗಿದ್ದರಿಂದ ನಾವು ಬುಕ್ ಮಾಡಿಕೊಂಡೇ ಹೋಗಬೇಕಿತ್ತು. ಆವಾಗ ಅಂದ್ಕೊಂಡ್ವಿ ಹೋಗೋಣ ಅಂತ, ಬಟ್ ಆಗಲಿಲ್ಲ ಆಗ. ಸೊ ಈಗ ಬುಕ್ ಮಾಡಿಕೊಂಡೆ ಹೊರಟಿದ್ವಿ ನಾವು. 18th ಮೇ ಅಂದರೆ ಲಾಸ್ಟ್ ವೀಕ್ ಹೋಗಿದ್ದಿದ್ದು. ಅವತ್ತು ತುಂಬಾ ರಶ್ ಇತ್ತು. ನಮಗೆ ಒಂದು 4 to 5 ಅವರ್ಸಲ್ಲಿ ದರ್ಶನ ಆಯಿತು ಅಂತ ಹೇಳ್ಬೋದು. ಬುಕ್ಕಿಂಗ್ ಇದ್ದು ಫ್ರೀ ದರ್ಶನ ಅವರು 1 or 2 ಡೇಸ್ ಅಂತ ಹೇಳಿದ್ರು. ಅಲ್ಲಿ ಬಂದು ಕಾಯ್ತಾ ಇದ್ದವ್ರನ್ನ ಕೇಳಿದ್ವಿ, 1 ಡೇ ಆಯಿತು ಅಂತ ಹೇಳಿದ್ರು. ಅಂದರೆ ಕ್ಯೂಗೆ ಬಂದು ಅಲ್ಲಿ ಬೋನಲ್ಲಿ ಹಾಕ್ಬಿಟ್ಟಿರ್ತಾರೆ. ಸೊ ನಮಗೆ ಬಂದು 4 ಅವರ್ಸ್ ಜರ್ನಿ ನಮ್ಮೂರಿಂದ. ನಮಗಿದ್ದು ನೈಟ್ 10 o'clock ದರ್ಶನ. ನಾವು ಮಾರ್ನಿಂಗ್ ಸ್ವಲ್ಪ ಬೇಗನೆ ಬಿಟ್ವಿ. ಯಾಕೆ ಅಂತಂದರೆ ನಾವು ಕ್ಯೂಗೆ ಹೋದರೆ ಅಲ್ಲಿ ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಂದರೆ ಆ ಡೇ ಅಲ್ಲಿ 1 to 3 ಅವರ್ಸ್ ಮುಂಚೆನೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬೆಟ್ಟ. ನೀವು ಯಾವ ಟೈಮಿಗೆ ಬೇಕಾದರೂ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇಲ್ಲಿಂದಾನೇ ನೋಡ್ತಾ ಇರ್ಬೋದು. ದೃಷ್ಟ ಕೂಡ ಅಷ್ಟೇ ಬೇಗ ಎಲ್ಲ ಒಂದು ದರ್ಶನ ಹೋಟೆಲಿಂದ ಕೂಡ ಎಲ್ಲ ಎತ್ತು ಬಿಸಾಕ್ತಾರೆ. ವಿತೌಟ್ ದುಪ್ಪಟ್ಟ ಹೋಗಂಗಿಲ್ಲ, ಸ್ಲೀವ್ಲೆಸ್ ಹೋಗಂಗಿಲ್ಲ. ಮತ್ತು ಪ್ಲಾಸ್ಟಿಕ್ ಬಾಟಲ್ಸ್ ಸಿಕ್ಕಲ್ಲ ನಿಮಗೆ. ಪ್ಲಾಸ್ಟಿಕ್ ಏನೇ ಪ್ರಾಡಕ್ಟ್ ಇದ್ದರೂ ಎಲ್ಲ ತೆಗೆದಾಕ್ಬಿಡ್ತಾರೆ. ತಿರುಪತಿ ಅಂದರೆ ನಾನು ನೋಡಿದ ಪ್ರಕಾರ ಅಷ್ಟೇ ನೀಟಾಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಸ್ವಚ್ಛ ಭಾರತ್ ಮಾಡಿದ್ದಾರೆ, ಬಟ್ ಯಾರೂ ಅದನ್ನು ಫಾಲೋ ಮಾಡಲ್ಲ. ಫಾಲೋ ಮಾಡಿದಷ್ಟು ನಮಗೆ ಯೂಸ್ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ. ಅಲ್ಲಿಂದ ನಾವು ಯಾವುದೇ ರೀತಿ ಬುಕ್ ಮಾಡ್ಕೊಂಡಿರಲಿಲ್ಲ ರೂಮ್ಸು. ಬಿಕಾಸ್ ನಮಗೆ ಅಲ್ಲೇ ಸ್ಟೇ ಆಗಬೇಕು ಅನ್ನೋ ಒಂದು ಇದಿರಲಿಲ್ಲ. ಜಸ್ಟ್ ಹೋಗಿ ಹಂಗೆ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ನಾವು ಹೋಗಿದ್ದು. ಬಟ್ ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು. ನಾವು ತಿರುಪತಿ ರೀಚ್ ಆಗೋಷ್ಟೊತ್ತಿಗೆ 3 o'clock ಆಗೋಗಿತ್ತು. ದರ್ಶನ ಮತ್ತು ಅಲ್ಲೆಲ್ಲರನ್ನೂ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ತುಂಬ ರಶ್ ಇದ್ದಾರೆ, ನಿಮಗೆ ಎಷ್ಟು ಅವರ್ಸ್ ಆಗುತ್ತೆ ಹೇಳೋಕ್ಕಾಗಲ್ಲ. ಹಿಂದಿನ ದಿವಸ ಬಂದವ್ರಿಗೆ 7-8 ಅವರ್ಸ್ ದರ್ಶನ ಆಯಿತು ಅಂತ. ಸೊ ನೈಟ್ ಸಡನ್ನಾಗಿ ಹುಡುಕಿದ್ರೆ ರೂಮ್ ಸಿಕ್ಕಲ್ವಲ್ಲ, ಎಷ್ಟೊತ್ತಿಗೆ ದರ್ಶನ ಆಗುತ್ತೋ. ಯಾವುದಕ್ಕೂ ಒಂದಿರಲಿ ರೂಮು, ಮತ್ತೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾವು 3 o'clock ಹೋಗಿ ರೂಮ್ನ ಅಲ್ಲೆಲ್ಲ ಹುಡ್ಕೊಂಡು ಅಲ್ಲೇ ಇದ್ದು ಮತ್ತು ದರ್ಶನ ಎಲ್ಲ ಮುಗಿಯೋಷ್ಟೊತ್ತಿಗೆ ನಮ್ಮದು 8-8:30 ಆಗೋಯಿತು. ಬಟ್ ಲಡ್ಡು ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ ಹೋದ್ವಿ. ತುಂಬ ಮಳೆ ಬಂತು. ಮಳೆಯಿಂದ ನಮ್ಮ ಒಂದು ರೂಮ್ ಏನು ಮಾಡಿದ್ವಿ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಅಷ್ಟು ಮಳೆ ಬೀಳ್ತಿತ್ತು. 12 o'clock ಆಗೇ ಹೋಯಿತು. ಅಲ್ಲಿಂದ ನಾವು ರೂಮ್ಗೆ ಹೋಗೋಷ್ಟೊತ್ತಿಗೆ, ಊಟ ಮಾಡೋಷ್ಟೊತ್ತಿಗೆ 1 o'clock ಆಯಿತು. ಬೇಡ ಸ್ಟೇ ಇದ್ಬಿಡೋಣ ಅಂತ ಇದ್ದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಟ್ಟು ಅಲ್ಲಿಂದ ಬರುವಾಗ ಮುಳ್ಬಾಗಲ್ ಮಸಾಲೆ ದೋಸೆ ತುಂಬಾ ಫೇಮಸ್. ತುಂಬ ಜನ ಕೇಳಿರ್ತೀರ ಅಂದ್ಕೊತೀನಿ. ಆದರೆ ಏನಪ್ಪ ಅಂತಂದರೆ ಮುಳ್ಬಾಗಲಲ್ಲಿ ನಾನೀಗ ಒಂದು ಶಾಪ್ ಹೇಳ್ತೀನಲ್ವ, ಆ ಶಾಪಲ್ಲಿ ಹೋಗಿ ತಿಂದರೆ ತುಂಬಾ ಟೇಸ್ಟ್. ಅಂದರೆ ಅದು ಶಾಪ್ ಅಂತ ಇಲ್ಲ, ಬಂಡಿ ಹೋಟೆಲ್ ಕೂಡ ಅಲ್ಲ ಅದು. ಈ ಔಟ್ಸೈಡ್ ಸ್ಟ್ರೀಟ್ ಫುಡ್ಡಲ್ಲಿ ಏನು ಇಟ್ಕೊಂಡಿರ್ತಾರಲ್ವ ಆ ಥರ ಒಂದು ಶಾಪು. ಬಟ್ ಟೇಸ್ಟ್ ವೈಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿತ್ತು. ನನಗೆ ಹೇಳಬೇಕು ಅಂತಂದರೆ ದೊಡ್ಡ ದೊಡ್ಡ ಹೋಟೆಲ್ಗಿಂತ ಈ ಥರ ಸ್ಟ್ರೀಟ್ ಫುಡ್ ಜಾಗದಲ್ಲೇ ತುಂಬ ಚೆನ್ನಾಗಿ ನಿಮಗೆ ಊಟ ಸಿಕ್ಕುತ್ತೆ ಅಂತ ಹೇಳ್ತೀನಿ ನಾನು. ಇಲ್ಲಿ ಬಂದು ನಿಮಗೆ ಟೊಮೆಟೊ ಬಾತು ಮತ್ತು ಮುಳ್ಬಾಗಲ್ ಮಸಾಲೆ ದೋಸೆ, ಇಡ್ಲಿ ಕೂಡ ಅಷ್ಟೇ ಸಾಫ್ಟಾಗಿತ್ತು. ತುಂಬಾ ಇಷ್ಟ ಆಯಿತು ನಮಗೆ. ಅಲ್ಲಿಂದ ಮತ್ತೆ ಬರ್ತಾ ಚಿಂತಾಮಣಿಯಲ್ಲಿ ವಿಶಾಲ್ ಮಾರ್ಟು
ಇಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ ಮಕ್ಕಳದು. ಸೊ ನಾನು ತುಂಬ ನನ್ನ ಮಗನಿಗೆ ಆಲ್ಮೋಸ್ಟ್ ತಗೊಳ್ಳೋದೇ ವಿಶಾಲ್ ಮಾರ್ಟಲ್ಲಿ. ಎಲ್ಲ ಡ್ರೆಸ್ಸಸ್ ಆಗಿರ್ಬೋದು, ಒಂದು ಆ್ಯಕ್ಸೆಸರೀಸು, ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಈ ಸಲ ನನ್ನ ಮಗುದು ಸ್ಲಿಪ್ಪರ್ ಕಲೆಕ್ಷನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಗು ಸ್ಲಿಪ್ಪರ್ ಶೂಸ್ ಕಲೆಕ್ಷನ್ಸು ಕಮೆಂಟ್ ಮಾಡಿ. ಎಷ್ಟು ಕಮೆಂಟ್ ಬರುತ್ತೆ ಅಷ್ಟು ಬೇಗ ಅದ್ರದ್ದು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಎಡಿಟ್ ಮಾಡಿ ನಾನು ಕೂಡ ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.